ಜೀವನದಲ್ಲಿ ಬದಲಾಗದೇ ಇರೋದು ಅನ್ನೋದೇನಾದರೂ ಇದೆ ಅಂದರೆ ಅದೇ ಬದಲಾವಣೆ. ಬದಲಾವಣೆ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇದೆ ನಿಜ. ಆದರೆ ಆ ಬದಲಾವಣೆ ಅಂತಕ್ಕಂಥದ್ದು ನಾವು ಯಾರದ್ದಾದ್ರೂ ಫೋರ್ಸಿಂದ ಬದಲಾಗ್ತಾ ಇದ್ದೀವಾ ಅಥವಾ ನಮ್ಮದೇ ಇಚ್ಛೆಯಿಂದ ಬದಲಾಗ್ತಾ ಇದ್ದೀವಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಚೇಂಜಸ್ ಅನ್ನೋದು ಮನುಷ್ಯನಲ್ಲಿ ಸರ್ವೇ ಸಾಮಾನ್ಯ. ಆದರೆ ಅದು ಒಳ್ಳೆ ರೀತಿಯದ್ದಾದರೆ ಪರವಾಗಿಲ್ಲ. ಅದೇ ಯಾವುದೇ ಒತ್ತಡದಿಂದ ಆಗ್ತಾ ಇದೆ ಅಥವಾ ಬೇರೆಯವರ ಒಂದು ಫೋರ್ಸಿಂದ ಆಗ್ತಾ ಇದೆ ಅನ್ನೋದಾದರೆ ಇನ್ಯಾವುದೋ ರೀತಿಯ ಎಡವಟ್ಟಿಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ನಾವು ಆದಷ್ಟು ಒತ್ತಡವನ್ನು ಹ್ಯಾಂಡಲ್ ಮಾಡಿಕೊಂಡು ಪಾಸಿಟಿವ್ ಆಗಿರೋದು ತುಂಬಾ ಅವಶ್ಯಕ. ಒತ್ತಡ ಅನ್ನೋದು ಅಥವಾ ಪ್ರೆಷರ್ ಅನ್ನೋದು ಜೀವನದಲ್ಲಿ ಯಾರಿಗಿಲ್ಲ ಹೇಳಿ? ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ನಮ್ಮ ಜೀವನದ ಓಡಾಟ ಅಥವಾ ಒಡನಾಟ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಥ್ಯಾಂಕ್ ಯು ನಿಮಗೆಲ್ಲ ನಿಮ್ಮ ಜೀವನದ ಇಷ್ಟೊಂದು ಒತ್ತಡದ ಒಂದು ಸಿಚುವೇಶನಲ್ಲೂ ನಮ್ಮ ವೀಡಿಯೋಸ್ನ ನೋಡ್ತಾ ನಿಮ್ಮ ಅಮೂಲ್ಯವಾದ ಟೈಮ್ನ ಸ್ಪೆಂಡ್ ಮಾಡ್ತಾ ಇರೋದಕ್ಕೆ. ಬನ್ನಿ ಹಾಗಾದರೆ ಒತ್ತಡದ ಒಂದು ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನು ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ವೆಲ್ಕಮ್ ಟು ಪಂಡುನಾನಸ್ ವರ್ಲ್ಡ್. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಇದೇ ರೀತಿ ಒಳ್ಳೆ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸನ್ನು ನಮ್ಮ ಜೀವನಕ್ಕೆ ಅನುಗುಣವಾಗಿ ಅಥವಾ ನಮ್ಮ ಜೀವನಕ್ಕೆ ಅನುಕೂಲವಾಗೋ ರೀತಿ ನಾನು ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಮುಂಚೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಸ್ ನೀವೇನಾದರೂ ನೋಡದೇ ಇದ್ದರೆ ಹೋಗಿ ವಾಚ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇನ್ನು ಮುಂದೆ ಈ ರೀತಿಯ ಒಳ್ಳೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ನಮ್ಮೆಲ್ಲರಿಗೂ ಇರೋ ಒತ್ತಡ ಅಂತಕ್ಕಂಥದ್ದಾಗ್ಬೋದು ಅಥವಾ ಸ್ಟ್ರೆಸ್ ಅಂತಕ್ಕಂಥದ್ದಾಗ್ಬೋದು ಒಂದು ರೀತಿ ಮೊಬೈಲಲ್ಲಿರೋ ಸಿಮ್ ಕಾರ್ಡ್ ಇದ್ದಂಗೆ. ಸೊ ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅನ್ನತ್ತೆ. ಹೋಗೋದು ಇಲ್ಲ ಬಿಡಿ, ಯಾಕಂತಂದರೆ ಸಿಮ್ ಕಾರ್ಡ್ ಇಲ್ಲದೆ ಇರೋಂಥ ಮೊಬೈಲ್ ಯಾವುದಕ್ಕೂ ಪ್ರಯೋಜನ ಬರಲ್ಲ ಅಲ್ವಾ? ಸೊ ಹಾಗಾಗಿ ಜೀವನದಲ್ಲಿ ಒತ್ತಡ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ನಾವು ಮ್ಯಾನೇಜ್ ಮಾಡ್ತಾ ಸರಿದೂಗಿಸ್ಕೊಂಡು ಜೀವನ ಮಾಡೋದನ್ನು ಕಲಿದೇ ಇದ್ದರೆ ಗೊತ್ತಲ್ಲ, BP, ಶುಗರು, ಇನ್ನೊಂದು ಮತ್ತೊಂದು ಅಂತ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊತೀವಿ. ಎಸ್ಪೆಷಲಿ ಈ ಒತ್ತಡ ಅಂತಕ್ಕಂಥದ್ದು ಮಾನಸಿಕ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ನಾವು ಮಾನಸಿಕವಾಗಿ ಹೆಲ್ದಿಯಾಗಿಲ್ಲ ಅಂತಂದರೆ ಅದು ದೇಹದ ಮೇಲೆ ಆದಷ್ಟು ದುಷ್ಪರಿಣಾಮಗಳನ್ನೇ ಬೀರುವಂಥದ್ದು ಹೆಚ್ಚಾಗಿರುತ್ತೆ. ಯಾಕೆಂದರೆ ನಾವು ಹೆಚ್ಚು ಮಾನಸಿಕವಾಗಿ ಕಾಯಿಲೆಗೀಡಾಗ್ತಾ ಇದ್ದೀವಿ ಅಂತಂದರೆ ಅದು ನಿಧಾನಗತಿಯಲ್ಲಿ ನಮ್ಮ ದೈಹಿಕ ಆರೋಗ್ಯವನ್ನು ಕೆಡಿಸ್ತಾ ಹೋಗುತ್ತೆ. ದೈಹಿಕವಾಗಿ ನಮ್ಮ ಆರೋಗ್ಯ ಹಾಳಾಯಿತು ಅಂತಂದರೆ ಹೀಲ್ ಆಗಲಿಕ್ಕೆ ಹೆಚ್ಚು ಸಮಯ ತಗೊಂಡ್ಬಿಡುತ್ತೆ. ಸೊ ಅದಕ್ಕೆ ಹೇಳೋದು, ನಾವು ಮೊದಲು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಫ್ಯಾಮ್ಲಿನೂ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಎಸ್ಪೆಷಲಿ ಹೆಣ್ಮಕ್ಳು, ಯಾಕಂದರೆ ಮನೆಯ ಆಧಾರ ಸ್ತಂಭನೇ ಅವರಾಗಿರ್ತಾರಲ್ವಾ. ನೀವು ಗಮನಿಸಿರ್ಬೋದು, ತಾಯಿಗೇನಾದರೂ ಆರೋಗ್ಯ ಕೆಟ್ಟು ಅವರೇನಾದರೂ ಸ್ವಲ್ಪ ಸುಸ್ತು ಅಂತ ಮಲಗಿದ್ದಾರೆ ಅಂದರೆ ಮನೆಯಲ್ಲಿ ಎಲ್ರಿಗೂ ಉಪವಾಸ. ಸೊ ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳು ಮೊದಲು ಆರೋಗ್ಯವಾಗಿರಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಈ ಒತ್ತಡದ ನಿರ್ವಹಣೆ ಅಂತಕ್ಕಂಥದ್ದು ಮೊದಲು ಕಲಿಬೇಕಾಗಿರೋದು ಹೆಣ್ಮಕ್ಳು. ಸೊ ನಾನು ನನ್ನ ಜೀವನದಲ್ಲಿ ಯಾವ ರೀತಿ ಒಂದು ಸ್ಟ್ರೆಸ್ ಫ್ರೀ ಮ್ಯಾನೇಜ್ಮೆಂಟನ್ನು ಕಲ್ತಿದ್ದೀನಿ, ನಾನು ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು ನೀಡ್ತಾ ಇರ್ತಕ್ಕಂಥ ಅಥವಾ ನಾನು ಶೇರ್ ಮಾಡ್ತಾ ಇರ್ತಕ್ಕಂಥ, ನಾನು ಫಾಲೋ ಮಾಡ್ತಾ ಇರುವಂತಹ ಟಿಪ್ಸ್ ಏನಿದೆ, ಇದು ಕೇವಲ ನನಗೆ ಇಷ್ಟವಾಗಿ ನಾನು ಫಾಲೋ ಮಾಡ್ತಾ ಇರ್ತಕ್ಕಂಥ ಒಂದು ಇಂಪ್ಲಿಮೆಂಟ್ ಮಾಡ್ಕೊಂಡಿರುವಂಥ ಟಿಪ್ಸ್ ಆಗಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಗುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಇದೇ ಮಾಡಬೇಕು ಅಂತೇನಿಲ್ಲ, ಇದೇ ರೀತಿಯ ಬೇರೆ ಬೇರೆ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡ್ಕೋಬೋದು. ಸೊ ದಟ್ ನಿಮ್ಮ ಒಂದು ಸ್ಟ್ರೆಸ್ ಫ್ರೀ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನು ನೀವು ಹೇಗೆ ಮಾಡಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ಕಲಿತೀರಾ ಅನ್ನೋ ಒಂದು ಉದ್ದೇಶ ಅಷ್ಟೇ. ನಾನು ನನ್ನ ಸ್ಟ್ರೆಸ್ ಫ್ರೀ ಮ್ಯಾನೇಜ್ಮೆಂಟ್ ವರ್ಕ್ನಲ್ಲಿ ಮೊದಲು ಫಾಲೋ ಮಾಡ್ತಾ ಇರ್ತಕ್ಕಂಥ ಅಂಶ ಬಂದು ವೆರಿ ಸಿಂಪಲ್. ನನಗೆ ಹೊಸದಾಗಿ ಏನು ಅನಿಸುತ್ತೋ ಅದನ್ನು ನನ್ನ ಡೇನಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. ಸಚ್ ಅ ಬೋರಿಂಗ್ ರುಟೀನನ್ನು ನಾನು ಫಾಲೋ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಎವ್ರಿ ಡೇ ನಾವು ಟೀ ಅಥವಾ ಕಾಫಿಯನ್ನು ರೂಢಿ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಆಲ್ಟರ್ನೇಟಾಗಿ ನಾವು ಟೀ ಅಥವಾ ಕಾಫಿ ಬದಲು ಬೇರೆ ಏನಾದರೂ ಹೊಸದಾಗಿ ಒಂದು ಹೆಲ್ತ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅಥವಾ ಹೆಲ್ತ್ಗೆ ಉಪಯೋಗವಾಗುವಂಥ ಯಾವುದಾದ್ರೂ ಒಂದು ಡ್ರಿಂಕನ್ನು ಅಭ್ಯಾಸ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಕಷಾಯವನ್ನು ಕುಡಿಯೋದಾಗಿರ್ಬೋದು. ಸ್ವಲ್ಪ ಕಹಿ ಅನಿಸಿದ್ರೂ ಸಹ ಆ ಕಹಿ ಅನುಭವನೇ ನಮಗೆ ಒಂದು ರೀತಿ ಹೊಸತನ ಅಂತ ಒಂದು ರೀತಿ ಫೀಲ್ ಆಗುತ್ತೆ. ಆ ಕಹಿಯಲ್ಲೇ ನಾವು ಏನೋ ಒಂದು ರೀತಿ ಒಳ್ಳೆಯದಾಗುತ್ತೆ ಅನ್ನೋ ಪಾಸಿಟಿವಿಟಿನ ಹುಡುಕ್ತೀವಲ್ವ. ದಟ್ ಈಸ್ ವಾಟ್ ದ ಹೆಲ್ತ್ ಈಸ್. ಸೊ ಹಾಗಾಗಿ ಕೀಪ್ ಪ್ರಾಕ್ಟೀಸಿಂಗ್ ಟು ಲರ್ನ್ ನ್ಯೂ ಥಿಂಗ್ಸ್ ಅಥವಾ ಕೀಪ್ ಪ್ರಾಕ್ಟೀಸಿಂಗ್ ಟು ಇಂಪ್ಲಿಮೆಂಟ್ ದ ನ್ಯೂ ಥಿಂಗ್ಸ್ ಅನ್ನೋದು ನನ್ನ ಭಾವನೆ. ಈ ರೀತಿಯ ಹೊಸ ಅಭ್ಯಾಸಗಳಾಗ್ಬೋದು ನಮ್ಮಲ್ಲಿರ್ತಕ್ಕಂಥ ಹೊಸತನವನ್ನು ಅಥವಾ ಉತ್ಸಾಹವನ್ನು ಹೆಚ್ಚಿಸುತ್ತೆ ಅನ್ನೋದು ನನ್ನ ಭಾವನೆ.
ಇನ್ನೂ ಕೆಲವರು ನೋಡಿರ್ತೀರಾ, ಹೆಚ್ಚಾಗಿ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತೀವಿ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ಸಹ ತುಂಬಾ ಮೊಬೈಲನ್ನು ವೆನ್ ಐ ವಾಸ್ ಸಿಕ್, ನನಗೆ ಅನಾರೋಗ್ಯ ಇರುವಾಗಾಗ್ಬೋದು ಅಥವಾ ನಾನು ಹೆಚ್ಚು ಬೋರ್ ಫೀಲ್ ಆದಾಗಾಗ್ಬೋದು, ಹೆಚ್ಚು ಮೊಬೈಲನ್ನು ಈ ಮುಂಚೆ ನಾನು ಯೂಸ್ ಮಾಡ್ತಾಯಿದ್ದೆ. ಹೆಚ್ಚು ರೀಲ್ಸನ್ನು ನೋಡೋದಾಗಿರ್ಬೋದು, ಹೆಚ್ಚು ವೀಡಿಯೋಸನ್ನು ನೋಡೋದಾಗಿರ್ಬೋದು, ವಿಚ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ ಆ್ಯಕ್ಚುಲಿ. ಸೊ ಅದನ್ನು ನೋಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾನು ಹೆಚ್ಚು ಅಭ್ಯಾಸ ಮಾಡ್ಕೊಂಡಿರೋವಂಥದ್ದು ಏನಾದರೂ ಯೂಸ್ಫುಲ್ ವರ್ಕನ್ನು ಮಾಡೋಣ ಅಂತಕ್ಕಂಥದ್ದು, ಅಥವಾ ಮನೆ ಕ್ಲೀನಿಂಗ್ ಆಗ್ಬೋದು, ನನಗೆ ಫ್ರೀ ಟೈಮ್ ಇದ್ದಾಗೆಲ್ಲ ಯಾವುದಾದ್ರೂ ಬುಕ್ಸನ್ನು ಓದೋದಾಗ್ಬೋದು. ಇತ್ತೀಚೆಗೆ ನಾನು ಕಲ್ತಿರುವಂತಹ ಒಂದು ಒಳ್ಳೆಯ ಹವ್ಯಾಸ ಅಂದರೆ, ಯಾವ ಒಂದು ಇಂಟ್ರೆಸ್ಟಿಂಗ್ ಬುಕ್ ಇದ್ದರೆ ಅದನ್ನು ಓದುವಂಥದ್ದು. ನನ್ನ ಒಂದು ಕೆರಿಯರ್ಗೆ ಸಂಬಂಧಪಟ್ಟಂತೆ ಆಗ್ಬೋದು, ಅಥವಾ ಯಾವುದಾದ್ರೂ ಒಳ್ಳೆಯ ಅಂಶಗಳನ್ನು ಕಲಿಯುವಂಥ ಒಂದು ಬುಕ್ಸ್ ಆಗ್ಬೋದು. ಅದು ಮೆಂಟಲ್ ಹೆಲ್ತ್ ರಿಲೇಟೆಡ್ ಅಥವಾ ಓವರಾಲ್ ಸೆಲ್ಫ್ ಗ್ರೋತ್ ರಿಲೇಟೆಡ್ ಆಗ್ಬೋದು, ಹಾಗೂ ನನ್ನ ಪ್ರೊಫೆಷನ್ ಕುರಿತು ಆಗ್ಬೋದು ಬುಕ್ಸನ್ನು ಓದೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದರಿಂದ ನಮಗೆ ನಾಲೆಡ್ಜ್ ಅನ್ನೋದು ಗೈನ್ ಆಗುತ್ತೆ. ಅದೇ ರೀತಿಯಾಗಿ ಒಳ್ಳೆ ವಿಚಾರಗಳನ್ನು ನಾವು ತಿಳ್ಕೊಬೋದು, ಮತ್ತೊಬ್ಬರಿಗೂ ತಿಳಿಸ್ಬೋದು. ಸೊ ಹಾಗಾಗಿ ಈ ಒಂದು ರೀತಿಯ ನನ್ನ ಹವ್ಯಾಸ ಅಂತಕ್ಕಂಥದ್ದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಅಷ್ಟಕ್ಕೂ ಮೊಬೈಲ್ ನೋಡೋದ್ರಿಂದ ಏನು ಪ್ರಯೋಜನ ಅನ್ನೋದಾದರೆ, ಅಲ್ಪ ಸ್ವಲ್ಪ ಪ್ರಯೋಜನ ಇದ್ರೂ ಅದರಿಂದ ಆಗುವಂಥ ದುಷ್ಪರಿಣಾಮಗಳೇ ಹೆಚ್ಚು. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾರ್ಯಾರು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ, ಅವಾಯ್ಡ್ ಸೆಲ್ ಫೋನ್, ಗೇನ್ ನಾಲೆಡ್ಜ್ ಆ್ಯಂಡ್ ಬಿ ಸಕ್ಸಸ್ಫುಲ್. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗಾಗ್ಬೋದು ಅಥವಾ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ಗಾಗ್ಬೋದು ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ ಇರೋದಿಲ್ಲ, ಹೆಚ್ಚು ಟೈಮ್ ಇರುತ್ತೆ, ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಮೇಕ್ ಯೂಸ್ ಯುವರ್ ಟೈಮ್ ಫಾರ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಬಿಲ್ಡ್ ಯುವರ್ ನಾಲೆಡ್ಜ್. ಯಾವಾಗಲೂ ಮನೆಯಲ್ಲಿ ಮಾಡ್ತಕ್ಕಂಥ ರೊಟೀನ್ ಫುಡ್ ಹ್ಯಾಬಿಟ್ಸ್ ಏನಿರುತ್ತೆ, ಅದರ ಬದಲಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಎವ್ರಿ ಡೇ ನಾವು ರೊಟೀನಾಗಿ ಇಡ್ಲಿ, ದೋಸೆ ಅಥವಾ ಉಪ್ಮಾ, ಚಿತ್ರಾನ್ನ, ಈ ರೀತಿ ವೆರೈಟೀಸ್ ಆಫ್ ಫುಡ್ಸನ್ನು ರೊಟೀನಾಗೆ ಮಾಡ್ತಾ ಇರ್ತೀವಿ. ಆಲ್ಟರ್ನೇಟಿವ್ ಆಗಿ ಇದಕ್ಕೆ ಯಾವ ರೀತಿ ಮಾಡ್ಕೋಬೋದು, ಫಾರ್ ಎಕ್ಸಾಂಪಲ್ ದೋಸೆಗಳಲ್ಲಿ ವಿಧವಿಧವಾದಂತಹ ದೋಸೆಗಳಿದ್ದಾವೆ, ಅದರಲ್ಲಿ ನಾವು ಆ್ಯಡ್ ಆನ್ ಮಾಡ್ಕೊಳ್ತಾ ಹೋಗೋದು ಇಂಗ್ರೀಡಿಯೆಂಟ್ಸನ್ನು. ಫಾರ್ ಎಕ್ಸಾಂಪಲ್ ಬರೀ ಅಕ್ಕಿನ ನೆನೆ ಹಾಕಿ ನಾವು ಏನು ದೋಸೆ ಮಾಡ್ತೀವಿ, ಅದ್ರ ಬದಲಾಗಿ ಒಂಚೂರು ಹೆಲ್ತ್ ಕಾನ್ಷಿಯಸ್ ಆಗಿ ರಾಗಿ ದೋಸೆ ಮಾಡೋದಾಗಿರ್ಬೋದು, ಅಥವಾ ಬೇರೆ ಆಲ್ಟರ್ನೇಟಿವ್ಸ್ ಯಾವುದಾದ್ರೂ ಇದ್ದರೆ, ಈ ಬಾರ್ಲಿ ದೋಸೆ ಅಂತ ಏನು ಹೇಳ್ತಾರೆ, ಅಥವಾ ಇವು ನಮಗೆ ಒಂಚೂರು ಆರೋಗ್ಯವನ್ನು ಇಂಪ್ರೂವ್ ಮಾಡುವಂತಹ ಆಹಾರಗಳಾಗಿರೋದ್ರಿಂದ ಒಂದು ರೀತಿ ಹೊಸತನವನ್ನು ನಮ್ಮಲ್ಲಿ ಬೆಳೆಸ್ತಕ್ಕಂತಹ ಅಂಶಗಳಾಗಿರುತ್ತೆ. ಸೊ ಹಾಗಾಗಿ ನಾನು ಒಳ್ಳೆಯ ಆಹಾರವನ್ನು ಸಹ ಈ ಸ್ಟ್ರೆಸ್ ಫ್ರೀ ಮ್ಯಾನೇಜ್ಮೆಂಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಮೊಳಕೆ ಕಾಳುಗಳನ್ನು ನೆನೆಸಿ ಅದರಿಂದ ಮಾಡ್ತಕ್ಕಂಥ ಒಂದು ದೋಸೆ ಆಗಿರ್ಬೋದು, ಅಥವಾ ಇಡ್ಲಿಗಳಾಗಿರ್ಬೋದು, ಇವೆಲ್ಲನೂ ಒಂಚೂರು ಹೆಲ್ತ್ ಕಾನ್ಷಿಯಸ್ಸನ್ನು ನಮ್ಮಲ್ಲಿ ಇಂಪ್ರೂವ್ ಮಾಡುವಂತಹ ಡಿಶಸ್ ಆಗಿರೋದ್ರಿಂದ ವೈ ಕಾಂಟ್ ವಿ ಟ್ರೈ ದೆಮ್ ಅಂತ ನನ್ನ ಒಂದು ಭಾವನೆ. ಇನ್ನೂ ಹೇಳೋದಾದರೆ, ಹೆಚ್ಚು ಸ್ಟ್ರೆಸ್ನಲ್ಲಿದ್ದಾಗ ಒಳ್ಳೆ ಮೂವಿ ಅಂತಕ್ಕಂಥದ್ದು ಸಹ ನಮಗೊಂದು ಸ್ಟ್ರೆಸ್ ಬರ್ಸ್ಟರ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಮೂವಿಯಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಾವು ಅಳವಡಿಸ್ಕೊಳ್ಳೋದು ಆಗ್ಬೋದು, ಅಥವಾ ಕೆಟ್ಟದ್ದನ್ನು ಇಗ್ನೋರ್ ಮಾಡ್ತಕ್ಕಂಥದ್ದಾಗ್ಬೋದು, ನಮ್ಮಲ್ಲಿ ಒಳ್ಳೆಯ ಒಂದು ಕಲಿಯುವಿಕೆ ಇದೆ ಅಂತಕ್ಕಂಥದ್ದನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಸೆನ್ಸ್ ಆಫ್ ಹ್ಯೂಮರನ್ನು ಇಂಪ್ರೂವ್ ಮಾಡುತ್ತೆ, ಬಿಲ್ಡ್ ಮಾಡುತ್ತೆ. ಸೊ ಹಾಗಾಗಿ ನನಗೆ ಸ್ಟ್ರೆಸ್ ಬರ್ಸ್ಟರ್ ಆಗಿ ಮೂವೀಸ್ ಸಹ ಹೆಲ್ಪ್ ಮಾಡುತ್ತೆ. ನೀವು ಗಮನಿಸಿರ್ಬೋದು, ಹೆಚ್ಚು ಒತ್ತಡವನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ, ಯು ಫೀಲ್ ಟು ಟೇಕ್ ಅ ಫ್ರೆಶ್ ಶವರ್ ಅಲ್ವಾ? ಸೊ ಯಾವುದೇ ಕಾರಣಕ್ಕಾಗಲಿ ನೀವು ಒತ್ತಡವನ್ನು ಫೀಲ್ ಆಗ್ತಾ ಇದ್ದೀರಾ ಅಥವಾ ಮೆಂಟಲಿ ಸ್ಟ್ರೈನ್ ಆಗ್ತಾ ಇದ್ದೀರಾ ಅಂತಂದರೆ, ಗೋ ಆ್ಯಂಡ್ ಟೇಕ್ ಅ ಗುಡ್ ಬಾತ್ ಅಥವಾ ಗೋ ಆ್ಯಂಡ್ ಟೇಕ್ ಅ ಫ್ರೆಶ್ ಬಾತ್. ಸೊ ದ್ಯಾಟ್ ನಿಮಗೆ ಫ್ರೆಶ್ನೆಸ್ ಇದ್ದಾಗ ಒತ್ತಡದಿಂದ ಹೊರಗಡೆ ಉಳಿಲಿಕ್ಕೆ ಒಂದು ರೀತಿಯ ಫ್ರೆಶ್ ಬಾತ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೈಜಿನಿಕ್ ಆಗಿ ಇರೋದು ಸಹ ಒಂದು ರೀತಿಯ ಸ್ಟ್ರೆಸ್ ಬರ್ಸ್ಟರ್ ಅಂತ ಹೇಳ್ಬೋದು. ನನ್ನಲ್ಲಿ ಇತ್ತೀಚೆಗೆ ಒಂದು ಒಳ್ಳೆ ಹ್ಯಾಬಿಟನ್ನು ಬೆಳೆಸ್ಕೊಂಡಿದ್ದೀನಿ ಅಂತಂದರೆ, ನಿಮಗೆ ಕಾಮಿಡಿ ಅನಿಸ್ಬೋದು, ಬಟ್ ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ವೆರಿ ಗುಡ್.
ಆ್ಯಕ್ಚುಲಿ ನನ್ನ ಮಗಳಿಗೆ ನಾನು ಕಾರ್ಟೂನ್ಸನ್ನು ಏನು ತೋರಿಸ್ತಾ ಇರ್ತೀನಿ ಅವುಗಳನ್ನು ನಾನು ಇತ್ತೀಚೆಗೆ ವಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗಂತೂ ಸ್ಟ್ರೆಸ್ ಬರ್ಸ್ಟರ್ ಆಗಿ ಕೆಲಸ ಮಾಡ್ತಾ ಇದೆ. ಒಂದು ಒಳ್ಳೆ ಕಾರ್ಟೂನ್ ಮೂವಿ ಅಂತಕ್ಕಂಥದ್ದು ನಮ್ಮ ಡೇ ಫುಲ್ನು ಚೇಂಜ್ ಮಾಡುವಂತಹ ಸ್ಟ್ರೆಸ್ ಬರ್ಸ್ಟರ್ ಆಗಿ ವರ್ಕ್ ಆಗುತ್ತೆ. ಟ್ರಸ್ಟ್ ಮೀ, ನೀವು ಒಂದ್ಸರಿ ವಾಚ್ ಮಾಡಿ ನೋಡಿ. ಕಾರ್ಟೂನ್ಸ್ ವಿಲ್ ಪ್ಲೇ ಅ ಗುಡ್ ರೋಲ್ ಆ್ಯಸ್ ಅ ಸ್ಟ್ರೆಸ್ ಬರ್ಸ್ಟರ್. ಒಂದ್ಸರಿ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ.